ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದು ಮತ್ತು ಅವರ ಸ್ಮರಣಾರ್ಥ ಕಾರ್ಯಕ್ರಮಗಳು ನಡೆದಿದ್ದನ್ನು ಕೇಳಿದ್ವಿ. ಈಗ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಬೇಕನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಮಂಡ್ಯ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಎಸ್ ಎಂ ಕೃಷ್ಣ ಅವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಪೂರ್ವ ಸಿದ್ಧತೆ ಸಭೆಯನ್ನು ಮಾಡಿದ್ದೀರಿ. ಯಾವ ರೀತಿಯಾದಂಥ ಕಾರ್ಯಕ್ರಮ ಇರ್ತದೆ, ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಗುರಿಗಳನ್ನು ದೃಷ್ಟಿಕೋನದಿಂದ ಮಾಡ್ತಿದ್ದೀರಿ ಅಂತ? ಸ್ಮರಣೆ, ಗೌರವ ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರಿಂದ ಈ ಜಿಲ್ಲೆಗೆ, ನಾಡಿಗೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ, ಅದಕ್ಕಿಂತ ಹೆಚ್ಚು ಏನಿದೆ, ಒಬ್ಬ ನಮ್ಮಿಂದ ದೂರವಾದಂಥವ್ರಿಗೆ ಅವ್ರು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರ ಅನೇಕ ಅಭಿಮಾನಿಗಳು, ರಾಜಕೀಯ ಹಿತೈಷಿಗಳು ಎಲ್ಲರೂ ಸಹ ಅದನ್ನು ಅಭಿಪ್ರಾಯ, ನಮಗೂ ವೈಯಕ್ತಿಕವಾಗೂ ಅವ್ರ ಬಗ್ಗೆ ಗೌರವ ಇದೆ, ಮಾಡಬೇಕು ಅನ್ನೋದು ನನಗೂ ಇಚ್ಛಾಸಕ್ತಿ ಇದೆ. ಹಾಗಾಗಿ ಮಾಡ್ತಾಯಿದ್ದೀವಿ. ಜೊತೆಗೆ ಅದನ್ನು ಯಾವ ರೀತಿ ಮಾಡೋದು ಅನ್ನೋ ಬಗ್ಗೆ ಅವರು ಸ್ವಲ್ಪ ಸಂಗೀತ ಪ್ರಿಯರು, ಅದ್ರ ಬಗ್ಗೆ ಅಥವಾ ಅವ್ರ ಜೊತೆಯಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದಂಥವ್ರು ಖರ್ಗೆ ಸಾಹೇಬರಿದ್ದಾರೆ, ಅವ್ರನ್ನೂ ಒಂದು ಸ್ವಲ್ಪ ಕೇಳೋಣ. ಅವ್ರು ಬರ್ತೀವಿ ಅಂತ ಅಂದರೆ ಅದಕ್ಕೆ ಇದು. ಅದಾದರೆ ಸಿದ್ದರಾಮಯ್ಯನವರು, DCM ಇಬ್ಬರೂ ಕೇಳ್ತೀವಿ. ಸೊ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಯಾರಾದರೂ 1 or 2 ಕರೆದು ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಒಂದು ರೀತಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಬೇಕು ಅನ್ನೋದಷ್ಟೇ. ಜಿಲ್ಲಾಡಳಿತದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮನ ಪಕ್ಷದ ವತಿಯಿಂದ ನಡೀತಿರ್ತಕ್ಕಂಥದ್ದು ನಾಗರಿಕ ಒಂದು ವೇದಿಕೆ, ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅಂದರೆ ಪಕ್ಷಾತೀತವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಸರ್? ನಡೀತೀವಿ, ಪಕ್ಷಾತೀತವಾಗಿ ನಡೀತೀವಿ. ಗೆಸ್ಟ್ಗಳು ಯಾರನ್ನೆಲ್ಲ ಕರಿಬೇಕಂತ ಒಂದಷ್ಟು ಚರ್ಚೆ ಇದೆ ಸರ್. ಕಮಿಟಿ ಮಾಡಿದ್ದೀವಿ, ಅವ್ರು ಯಾರು ಸಜೆಸ್ಟ್ ಮಾಡ್ತಾರೆ ಅದಕ್ಕೆ ಹೇಳ್ತೀವಿ. ಅಂದರೆ ದೊಡ್ಡ ನಾಯಕರು ಎಲ್ಲರೂ ಬರುವಂಥವ್ರು ಇದ್ದಾರೆ ಸರ್. ಈಗ ಅದು ಮಂಡ್ಯಕ್ಕೆ ಸೀಮಿತವಾಗಿ ಮಾಡೋದ್ರಿಂದ ಅವರೆಲ್ಲ ಏನು ಸಜೆಸ್ಟ್ ಮಾಡ್ತಾರೆ ಮಾಡ್ತಾರೆ. ಜನರು ಸೇರ್ತಾರಾ ಹೇಗೆ ಅಂತ ಸರ್? ಅದು ದೊಡ್ಡ ಸಭೆ ಏನು ಅಂತಲ್ಲ, ನಾವು ಒಂದು ಲಿಮಿಟೇಷನ್ ಆಗಿ ನಾವು ಇದಕ್ಕೆ ಜನ ಸೇರಿಸಿ ಮಾಡೋವಂಥ ಆಲೋಚನೆ ಇಲ್ಲ. ನಾವು ಒಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ. ಆದರೆ ವಾಲಂಟಿಯರ್ಗೆ ಎಷ್ಟು ಜನ ಬರ್ತಾರೆ ಬರಲಿ. ಬಲ ಪ್ರದರ್ಶನ ಅಂತೂ ಅಲ್ವೇ ಅಲ್ಲ ಸರ್? ನಥಿಂಗ್. ಇದು ಪೊಲಿಟಿಕಲಿ ಪಾರ್ಟಿನೂ ಅಲ್ಲ, ಸರ್ಕಾರನೂ ಅಲ್ಲ ಸರ್. ಯಾಕಂದರೆ ಇವತ್ತು ಸಭೆ ನಡೆದಿದ್ದು ಬಲ ಪ್ರದರ್ಶನ ಅದಕ್ಕೆ ನಡೆದಿತ್ತು ಅನ್ನೋಂಥ ಚರ್ಚೆಗಳಿದಾವೆ. ನೀವು ಮಾಡಿದ ಸರ್ಕಾರನೂ ಇಲ್ಲ, ಪಾರ್ಟಿನೂ ಇದಕ್ಕೆ ಇನ್ವಾಲ್ವ್ ಇಲ್ಲ. ನಾಗರಿಕ ವೇದಿಕೆಯಿಂದ ಈ ಒಂದು ಶ್ರದ್ಧಾಂಜಲಿ ಸಭೆ ಮಾಡ್ತೀವಿ. ಇದು ಸರಳವಾಗಿರುತ್ತೆ. ನಿನ್ನೆ ಡಿನ್ನರ್ ಸಭೆಗೂ ಇವತ್ತಿನ ಸಭೆಗೂ ತಳಕಾಗ್ತಾ ಇದ್ದಾರೆ ಅಂತ ಸರ್? ಸಂಬಂಧ ಇಲ್ಲ. ನಿನ್ನೆ ಇರೋದು ಅದು ವೈಯಕ್ತಿಕವಾದಂಥದ್ದು. ಅವರು ಮಂತ್ರಿಗಳು ಕರೆದಿದ್ದಾರೆ. ಈಗ ನಮಗೆ ಕರೆದಿ ನಾನು ಹೋಗ್ತಿದ್ದೆ, ಗೊತ್ತಾಯ್ತಾ? ಅದಕ್ಕೂ ಇದಕ್ಕೂ ಆ ಥರದ ಸಂಬಂಧ ಇಲ್ಲ. ಹಳೆ ಮೈಸೂರು ಭಾಗದ ಮತ್ತು ಅದರಲ್ಲಿ ಒಕ್ಕಲಿಗ ನಾಯಕರು ಸೇರ್ಕೊಂಡಿದ್ರಿ, ಅದಕ್ಕೆ ಆಗಿದ್ದಾರೆ? ಯಾರೂ ಇಲ್ಲ, ಸೇರಿದ್ದರೆಲ್ಲ ಕೆಲವು ಅಧಿಕಾರಿಗಳು ಇದ್ದರು, ಕೆಲವು ಸಾಹಿತಿಗಳಿದ್ದರು, ಕೆಲವು ಕೃಷ್ಣವರ ಹಿತೈಷಿಗಳಿದ್ದರು. ಸೊ ರವಿ, ನಾನು ಇಬ್ಬರೇ MLA ಇದ್ದಿದ್ದು. ಅಲ್ಲ, DK ಶಿವಕುಮಾರ್ ಅವ್ರ ಬಲ ಪ್ರದರ್ಶನ ಕೂಡ ಆಗ್ತಾ ಇದೆ ಅನ್ನೋಂಥದ್ದು. ಶಿವಕುಮಾರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸಭೆ ಮಾಡೋದೆಲ್ಲ ನಾವೇ. DK ಶಿವಕುಮಾರ್ ಒಬ್ರು ಗೆಸ್ಟಾಗಿ ಬರ್ಬೋದು ಅಷ್ಟೇ. CM ಅವ್ರನ್ನೂ ಕರಿತೀವಿ, ಅವ್ರನ್ನೂ ಕರಿತೀವಿ, ಖರ್ಗೆ ಅವ್ರನ್ನೂ ಕರಿತೀವಿ. 3 ಜನ ಬರ್ಬೋದು, ಬರದೇ ಇರ್ಬೋದು ಗೆಸ್ಟಾಗಿ. ಸೊ ಸಭೆ ಮಾಡೋದು ಪೂರ್ತಿ ಮಂಡ್ಯ ಜಿಲ್ಲೆ ನಾಗರಿಕ ವೇದಿಕೆ. ದೇವೇಗೌಡರ ಕುಟುಂಬ ಸರ್? ನಮ್ಗೆ ಗೊತ್ತಿಲ್ಲ, ಅವರೆಲ್ಲ ತೀರ್ಮಾನ ಮಾಡ್ಬೇಕು, 4-5 ಜನ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಚಲುವರಾಯಸ್ವಾಮಿ ಅವರ ಮಾತು. ಎಸ್ ಎಂ ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆಯನ್ನು ಮಾತ್ರ ಆಯೋಜನೆ ಮಾಡಿದೆ, ಯಾವುದೇ ರಾಜಕೀಯ ಉದ್ದೇಶ ಅಲ್ಲಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದು ಮತ್ತು ಅವರ ಸ್ಮರಣಾರ್ಥ ಕಾರ್ಯಕ್ರಮಗಳು ನಡೆದಿದ್ದನ್ನು ಕೇಳಿದ್ವಿ. ಈಗ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಬೇಕನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಮಂಡ್ಯ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಎಸ್ ಎಂ ಕೃಷ್ಣ ಅವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಪೂರ್ವ ಸಿದ್ಧತೆ ಸಭೆಯನ್ನು ಮಾಡಿದ್ದೀರಿ. ಯಾವ ರೀತಿಯಾದಂಥ ಕಾರ್ಯಕ್ರಮ ಇರ್ತದೆ, ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಗುರಿಗಳನ್ನು ದೃಷ್ಟಿಕೋನದಿಂದ ಮಾಡ್ತಿದ್ದೀರಿ ಅಂತ? ಸ್ಮರಣೆ, ಗೌರವ ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರಿಂದ ಈ ಜಿಲ್ಲೆಗೆ, ನಾಡಿಗೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ, ಅದಕ್ಕಿಂತ ಹೆಚ್ಚು ಏನಿದೆ, ಒಬ್ಬ ನಮ್ಮಿಂದ ದೂರವಾದಂಥವ್ರಿಗೆ ಅವ್ರು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರ ಅನೇಕ ಅಭಿಮಾನಿಗಳು, ರಾಜಕೀಯ ಹಿತೈಷಿಗಳು ಎಲ್ಲರೂ ಸಹ ಅದನ್ನು ಅಭಿಪ್ರಾಯ, ನಮಗೂ ವೈಯಕ್ತಿಕವಾಗೂ ಅವ್ರ ಬಗ್ಗೆ ಗೌರವ ಇದೆ, ಮಾಡಬೇಕು ಅನ್ನೋದು ನನಗೂ ಇಚ್ಛಾಸಕ್ತಿ ಇದೆ. ಹಾಗಾಗಿ ಮಾಡ್ತಾಯಿದ್ದೀವಿ. ಜೊತೆಗೆ ಅದನ್ನು ಯಾವ ರೀತಿ ಮಾಡೋದು ಅನ್ನೋ ಬಗ್ಗೆ ಅವರು ಸ್ವಲ್ಪ ಸಂಗೀತ ಪ್ರಿಯರು, ಅದ್ರ ಬಗ್ಗೆ ಅಥವಾ ಅವ್ರ ಜೊತೆಯಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದಂಥವ್ರು ಖರ್ಗೆ ಸಾಹೇಬರಿದ್ದಾರೆ, ಅವ್ರನ್ನೂ ಒಂದು ಸ್ವಲ್ಪ ಕೇಳೋಣ. ಅವ್ರು ಬರ್ತೀವಿ ಅಂತ ಅಂದರೆ ಅದಕ್ಕೆ ಇದು. ಅದಾದರೆ ಸಿದ್ದರಾಮಯ್ಯನವರು, DCM ಇಬ್ಬರೂ ಕೇಳ್ತೀವಿ. ಸೊ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಯಾರಾದರೂ 1 or 2 ಕರೆದು ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಒಂದು ರೀತಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಬೇಕು ಅನ್ನೋದಷ್ಟೇ. ಜಿಲ್ಲಾಡಳಿತದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮನ ಪಕ್ಷದ ವತಿಯಿಂದ ನಡೀತಿರ್ತಕ್ಕಂಥದ್ದು. ನಾಗರಿಕ ಒಂದು ವೇದಿಕೆ, ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅಂದರೆ ಪಕ್ಷಾತೀತವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಸರ್? ನಡೀತೀವಿ, ಪಕ್ಷಾತೀತವಾಗಿ ನಡೀತೀವಿ.
ಗೆಸ್ಟ್ಗಳು ಯಾರನ್ನೆಲ್ಲ ಕರಿಬೇಕಂತ ಒಂದಷ್ಟು ಚರ್ಚೆ ಇದೆ ಸರ್. ಜನ ಕಮಿಟಿ ಮಾಡಿದ್ದೀವಿ, ಅವ್ರು ಯಾರು ಸಜೆಸ್ಟ್ ಮಾಡ್ತಾರೆ ಅದು ಕೇಳ್ತೀನಿ. ಅಂದರೆ ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಬರುವಂಥವ್ರು ಇದ್ದಾರೆ ಸರ್. ಅಂತ ಈಗ ಅದು ಮಂಡ್ಯಕ್ಕೆ ಸೀಮಿತವಾಗಿ ಮಾಡೋದ್ರಿಂದ ಅವರೆಲ್ಲ ಏನು ಸಜೆಸ್ಟ್ ಮಾಡ್ತಾರೆ ಮಾಡ್ತಾರೆ. ಜನರು ಸೇರ್ತಾರಾ ಹೇಗೆ ಅಂತ ಸರ್ ಅದು? ದೊಡ್ಡ ಸಭೆ ಏನು ಅಂತಲ್ಲ, ನಾವು ಒಂದು ಲಿಮಿಟೇಷನ್ ಆಗಿ ನಾವು ಇದಕ್ಕೆ ಜನ ಸೇರಿಸಿ ಮಾಡೋವಂಥ ಆಲೋಚನೆ ಇಲ್ಲ. ನಾವು ಒಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ, ಆದರೆ ವಾಲಂಟಿಯರ್ಗೆ ಎಷ್ಟು ಜನ ಬರ್ತಾರೆ ಬರಲಿ. ಬಲ ಪ್ರದರ್ಶನ ಅಂತೂ ಅಲ್ವೇ ಅಲ್ಲ ಅದು ಸರ್. ನಥಿಂಗ್ ಇದು ಪೊಲಿಟಿಕಲಿ ಪಾರ್ಟಿನೂ ಅಲ್ಲ, ಸರ್ಕಾರನೂ ಅಲ್ಲ. ಅಲ್ಲ ಸರ್, ಯಾಕಂದ್ರೆ ಇವತ್ತು ಸಭೆ ನಡೆದಿದ್ದು ಬಲ ಪ್ರದರ್ಶನದಕ್ಕೆ ನಡೆದಿತ್ತು ಅನ್ನುವಂಥ ಚರ್ಚೆಗಳಿದಾವೆ ನೀವು ಮಾಡಿದ ಸಭೆ. ಸರ್ಕಾರನೂ ಇಲ್ಲ, ಪಾರ್ಟಿನೂ ಇದಕ್ಕೆ ಇನ್ವಾಲ್ವ್ ಇಲ್ಲ. ನಾಗರಿಕ ವೇದಿಕೆಯಿಂದ ಈ ಒಂದು ಶ್ರದ್ಧಾಂಜಲಿ ಸಭೆ ಮಾಡ್ತೀವಿ, ಇದು ಸರಳವಾಗಿರುತ್ತೆ. ನಿನ್ನೆ ಡಿನ್ನರ್ ಸಭೆಗೂ ಇವತ್ತಿನ ಸಭೆಗೂ ತಳಕಾಗ್ತಾ ಇದ್ದಾರೆ ಅಂತ ಸರ್. ಸಂಬಂಧ ಇಲ್ಲ. ನಿನ್ನೆ ಇರೋದು ಅದು ವೈಯಕ್ತಿಕವಾದಂಥದ್ದು, ಅವರು ಮಂತ್ರಿಗಳು ಕರೆದಿದ್ದಾರೆ. ಈಗ ನಮಗೆ ಕರೆದು ನಾನು ಹೋಗ್ತಿದ್ದೆ, ಗೊತ್ತಾಯ್ತಾ? ಅದಕ್ಕೂ ಇದಕ್ಕೂ ಆ ಥರದ ಸಂಬಂಧ ಇಲ್ಲ. ಹಳೆ ಮೈಸೂರು ಭಾಗದ ಮತ್ತು ಅದರಲ್ಲಿ ಒಕ್ಕಲಿಗ ನಾಯಕರು ಸೇರ್ಕೊಂಡಿದ್ರಿ, ಅದಕ್ಕೆ ಆಗಿದ್ರು. ಯಾರೂ ಇಲ್ಲ, ಸೇರಿದರೆಲ್ಲ ಕೆಲವು ಅಧಿಕಾರಿಗಳು ಇದ್ದರು, ಕೆಲವು ಸಾಹಿತಿಗಳಿದ್ದರು, ಕೆಲವು ಕೃಷ್ಣವರ ಹಿತೈಷಿಗಳಿದ್ದರು. ಸೊ ರವಿ ನಾನು ಇಬ್ಬರೇ MLA ಇದ್ದಿದ್ದು. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಬಲ ಪ್ರದರ್ಶನ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಶಿವಕುಮಾರ್ಗೂ ಇದಕ್ಕೂ ಸಂಬಂಧ ಇಲ್ಲ, ಸಭೆ ಮಾಡೋದೆಲ್ಲ ನಾವೇ. ಡಿ ಕೆ ಶಿವಕುಮಾರ್ ಒಬ್ರು ಗೆಸ್ಟಾಗಿ ಬರ್ಬೋದು ಅಷ್ಟೇ. CM ಅವ್ರನ್ನೂ ಕರಿತೀವಿ, ಅವ್ರನ್ನೂ ಕರಿತೀವಿ, ಖರ್ಗೆ ಅವ್ರನ್ನೂ ಕರಿತೀವಿ. 3 ಜನ ಬರ್ಬೋದು, ಬರದೇ ಇರ್ಬೋದು ಗೆಸ್ಟಾಗಿ. ಸೊ ಸಭೆ ಮಾಡೋದು ಪೂರ್ತಿ ಮಂಡ್ಯ ಜಿಲ್ಲೆ ನಾಗರಿಕ ವೇದಿಕೆ. ದೇವೇಗೌಡರ ಕುಟುಂಬ ಸರ್? ನಮ್ಗೆ ಗೊತ್ತಿಲ್ಲ, ಅವರೆಲ್ಲ ತೀರ್ಮಾನ ಮಾಡ್ಬೇಕು, 4-5 ಜನ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಚಲುವರಾಯ ಸ್ವಾಮಿ ಅವರ ಮಾತು. SM ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆಯನ್ನು ಮಾತ್ರ ಆಯೋಜನೆ ಮಾಡಿದೆ, ಯಾವುದೇ ರಾಜಕೀಯ ಉದ್ದೇಶ ಅಲ್ಲಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರು ನಿಧನರಾಗಿದ್ದು ಮತ್ತು ಅವರ ಸ್ಮರಣಾರ್ಥ ಕಾರ್ಯಕ್ರಮಗಳು ನಡೆದಿದ್ದನ್ನು ಕೇಳಿದ್ವಿ. ಈಗ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಬೇಕನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಮಂಡ್ಯ ಉಸ್ತುವಾರಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, SM ಕೃಷ್ಣ ಅವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಪೂರ್ವ ಸಿದ್ಧತೆ ಸಭೆಯನ್ನು ಮಾಡಿದ್ದೀರಿ. ಯಾವ ರೀತಿಯಾದಂಥ ಕಾರ್ಯಕ್ರಮ ಇರ್ತದೆ, ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಗುರಿಗಳನ್ನು ದೃಷ್ಟಿಕೋನದಿಂದ ಮಾಡ್ತಿದ್ದೀರಿ ಅಂತ? ಸ್ಮರಣೆ, ಗೌರವ ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರಿಂದ ಈ ಜಿಲ್ಲೆಗೆ, ನಾಡಿಗೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚು ಏನಿದೆ, ಒಬ್ಬ ನಮ್ಮಿಂದ ದೂರವಾದಂಥವ್ರಿಗೆ ಅವ್ರು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರ ಅನೇಕ ಅಭಿಮಾನಿಗಳು, ರಾಜಕೀಯ ಹಿತೈಷಿಗಳು ಎಲ್ಲರೂ ಸಹ ಅದನ್ನು ಅಭಿಪ್ರಾಯ. ನಮಗೂ ವೈಯಕ್ತಿಕವಾಗೂ ಅವ್ರ ಬಗ್ಗೆ ಗೌರವ ಇದೆ, ಮಾಡಬೇಕು ಅನ್ನೋದು ನನಗೂ ಇಚ್ಛಾಸಕ್ತಿ ಇದೆ, ಹಾಗಾಗಿ ಮಾಡ್ತಾಯಿದ್ದೀವಿ. ಜೊತೆಗೆ ಅದನ್ನು ಯಾವ ರೀತಿ ಮಾಡೋದು ಅನ್ನೋ ಬಗ್ಗೆ ಅವರು ಸ್ವಲ್ಪ ಸಂಗೀತ ಪ್ರಿಯರು, ಅದ್ರ ಬಗ್ಗೆ ಅಥವಾ ಅವ್ರ ಜೊತೆಯಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದಂಥವ್ರು ಖರ್ಗೆ ಸಾಹೇಬರಿದ್ದಾರೆ, ಅವ್ರನ್ನೂ ಒಂದು ಸ್ವಲ್ಪ ಕೇಳೋಣ. ಅವ್ರು ಬರ್ತೀವಿ ಅಂತ ಅಂದರೆ ಅದಕ್ಕೆ ಇದು. ಅದಾದರೆ ಸಿದ್ದರಾಮಯ್ಯನವರು, DCM ಇಬ್ಬರೂ ಕೇಳ್ತೀವಿ. ಸೊ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಯಾರಾದರೂ 1 or 2 ಕರೆದು ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಒಂದು ರೀತಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಬೇಕು ಅನ್ನೋದಷ್ಟೇ. ಜಿಲ್ಲಾಡಳಿತದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ನಡೀತಿರ್ತಕ್ಕಂಥದ್ದು ನಾಗರಿಕ ಒಂದು ವೇದಿಕೆ, ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅಂದರೆ ಪಕ್ಷಾತೀತವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಸರ್? ನಡೀತೀವಿ, ಪಕ್ಷಾತೀತವಾಗಿ ನಡೀತೀವಿ. ಗೆಸ್ಟ್ಗಳು ಯಾರನ್ನೆಲ್ಲ ಕರಿಬೇಕಂತ ಒಂದಷ್ಟು ಚರ್ಚೆ ಇದೆ ಸರ್. ಜನ ಕಮಿಟಿ ಮಾಡಿದ್ದೀವಿ, ಅವ್ರು ಯಾರು ಸಜೆಸ್ಟ್ ಮಾಡ್ತಾರೆ ಅದು ಕೇಳ್ತೀನಿ. ಅಂದರೆ ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಬರುವಂಥವ್ರು ಇದ್ದಾರೆ ಸರ್. ಈಗ ಅದು ಮಂಡ್ಯಕ್ಕೆ ಸೀಮಿತವಾಗಿ ಮಾಡೋದ್ರಿಂದ ಅವರೆಲ್ಲ ಏನು ಸಜೆಸ್ಟ್ ಮಾಡ್ತಾರೆ ಮಾಡ್ತಾರೆ. ಜನರು ಸೇರ್ತಾರಾ ಹೇಗೆ ಅಂತ ಸರ್ ಅದು? ದೊಡ್ಡ ಸಭೆ ಏನು ಅಂತಲ್ಲ, ನಾವು ಒಂದು ಲಿಮಿಟೇಷನ್ ಆಗಿ ನಾವು ಇದಕ್ಕೆ ಜನ ಸೇರಿಸಿ ಮಾಡೋವಂಥ ಆಲೋಚನೆ ಇಲ್ಲ. ನಾವು ಒಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ, ಆದರೆ ವಾಲಂಟಿಯರ್ಗೆ ಎಷ್ಟು ಜನ ಬರ್ತಾರೆ ಬರಲಿ. ಬಲ ಪ್ರದರ್ಶನ ಅಂತೂ ಅಲ್ವೇ ಅಲ್ಲ ಅದು ಸರ್? ನಥಿಂಗ್ ಇದು ಪೊಲಿಟಿಕಲಿ ಪಾರ್ಟಿನೂ ಅಲ್ಲ, ಸರ್ಕಾರನೂ ಅಲ್ಲ ಸರ್, ಯಾಕಂದ್ರೆ ಇವತ್ತು ಸಭೆ ನಡೆದಿದ್ದು ಬಲ ಪ್ರದರ್ಶನದಕ್ಕೆ ನಡೆದಿತ್ತು ಅನ್ನುವಂಥ ಚರ್ಚೆಗಳಿದಾವೆ ನೀವು ಮಾಡಿದ ಸಭೆ. ಸರ್ಕಾರನೂ ಇಲ್ಲ, ಪಾರ್ಟಿನೂ ಇದಕ್ಕೆ ಇನ್ವಾಲ್ವ್ ಇಲ್ಲ. ನಾಗರಿಕ ವೇದಿಕೆಯಿಂದ ಈ ಒಂದು ಶ್ರದ್ಧಾಂಜಲಿ ಸಭೆ ಮಾಡ್ತೀವಿ, ಇದು ಸರಳವಾಗಿರುತ್ತೆ. ನಿನ್ನೆ ಡಿನ್ನರ್ ಸಭೆಗೂ ಇವತ್ತಿನ ಸಭೆಗೂ ತಳಕಾಗ್ತಾ ಇದ್ದಾರೆ ಅಂತ ಸರ್? ಸಂಬಂಧ ಇಲ್ಲ. ನಿನ್ನೆ ಇರೋದು ಅದು ವೈಯಕ್ತಿಕವಾದಂಥದ್ದು, ಅವರು ಮಂತ್ರಿಗಳು ಕರೆದಿದ್ದಾರೆ. ಈಗ ನಮಗೆ ಕರೆದು ನಾನು ಹೋಗ್ತಿದ್ದೆ, ಗೊತ್ತಾಯ್ತಾ? ಅದಕ್ಕೂ ಇದಕ್ಕೂ ಆ ಥರದ ಸಂಬಂಧ ಇಲ್ಲ. ಹಳೆ ಮೈಸೂರು ಭಾಗದ ಮತ್ತು ಅದರಲ್ಲಿ ಒಕ್ಕಲಿಗ ನಾಯಕರು ಸೇರ್ಕೊಂಡಿದ್ರಿ, ಅದಕ್ಕೆ ಆಗಿದ್ರು. ಯಾರೂ ಇಲ್ಲ, ಸೇರಿದರೆಲ್ಲ ಕೆಲವು ಅಧಿಕಾರಿಗಳು ಇದ್ದರು, ಕೆಲವು ಸಾಹಿತಿಗಳಿದ್ದರು, ಕೆಲವು ಕೃಷ್ಣವರ ಹಿತೈಷಿಗಳಿದ್ದರು. ಸೊ ರವಿ ನಾನು ಇಬ್ಬರೇ MLA ಇದ್ದಿದ್ದು. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಬಲ ಪ್ರದರ್ಶನ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಶಿವಕುಮಾರ್ಗೂ ಇದಕ್ಕೂ ಸಂಬಂಧ ಇಲ್ಲ, ಸಭೆ ಮಾಡೋದೆಲ್ಲ ನಾವೇ. ಡಿ ಕೆ ಶಿವಕುಮಾರ್ ಒಬ್ರು ಗೆಸ್ಟಾಗಿ ಬರ್ಬೋದು ಅಷ್ಟೇ. CM ಅವ್ರನ್ನೂ ಕರಿತೀವಿ, ಅವ್ರನ್ನೂ ಕರಿತೀವಿ, ಖರ್ಗೆ ಅವ್ರನ್ನೂ ಕರಿತೀವಿ. 3 ಜನ ಬರ್ಬೋದು, ಬರದೇ ಇರ್ಬೋದು ಗೆಸ್ಟಾಗಿ. ಸೊ ಸಭೆ ಮಾಡೋದು ಪೂರ್ತಿ ಮಂಡ್ಯ ಜಿಲ್ಲೆ ನಾಗರಿಕ ವೇದಿಕೆ. ದೇವೇಗೌಡರ ಕುಟುಂಬ ಸರ್? ನಮ್ಗೆ ಗೊತ್ತಿಲ್ಲ, ಅವರೆಲ್ಲ ತೀರ್ಮಾನ ಮಾಡ್ಬೇಕು, 4-5 ಜನ. ಓಕೆ, ಥ್ಯಾಂಕ್ ಯು ಸರ್.
ಇದಿಷ್ಟು ಚಲುವರಾಯ ಸ್ವಾಮಿ ಅವರ ಮಾತು. ಎಸ್ ಎಂ ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆಯನ್ನು ಮಾತ್ರ ಆಯೋಜನೆ ಮಾಡಿದೆ, ಯಾವುದೇ ರಾಜಕೀಯ ಉದ್ದೇಶ ಅಲ್ಲಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟ್ಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.